ದೇವರು ಎಲ್ಲಿದ್ದಾನೆ, ಯಾರಿವನು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಕೆಲವರು ಪೃಥ್ವಿ ಮೇಲಿದ್ದಾನೆ ಅಂತಾರೆ, ಇನ್ ಕೆಲವರು ಆಕಾಶದಲ್ಲಿದ್ದಾನೆ ಅಂತಾರೆ. ಇದನ್ನು ಅರಸುವುದಕ್ಕಾಗಿಯೇ ನಮ್ಮ ದೊಡ್ಡ ಮನೆ ಹುಡುಗ ಅಪ್ಪು ಯಾರೇ ಕೂಗಾಡಲಿ ಚಕ್ರವ್ಯೂಹ ಭೇದಿಸಿ ಆದ್ರೂ ಪರಮಾತ್ಮನನ್ನು ಹುಡುಕಿ ಅವನ ಪಾದಕ್ಕೆ ಬೆಟ್ಟದವು ಅರ್ಪಿಸ್ತೀನಿ ಅಂತ ಹೊರಟ. ಇಂತಹ ಭಕ್ತ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ರಾಮ ಭಕ್ತ ಅಂಜನಿ ಪುತ್ರ 2 ನಕ್ಷತ್ರಗಳ ಮೇಲೆ ರಾಜರಥದಲ್ಲಿ ಕೂತು ರಾಜಕುಮಾರನಂತೆ ಚಲಿಸುವ ಮೋಡಗಳನ್ನು ದಾಟಿ ಕೊನೆಗೂ ಭೂಮಿಗೆ ಬಂದ ಭಗವಂತ. ಭಕ್ತ ಹಾಗೂ ಭಗವಂತನ ಮಿಲನದ ಸಮಯದಲ್ಲಿ ರಣವಿಕ್ರಮನ ಎದೆಯಲ್ಲಿ ಹೊಸ ಬೆಳಕೊಂದು ಮೂಡಿತು. ಆಗ ಭಗವಂತ, ಭಕ್ತ, ಏನು ನಿನ್ನ ಅಭಿಲಾಷೆ ಎಂದು ಕೇಳಿದ. ಆಗ ನಮ್ಮ ವಂಶಿ ಹೇಳಿದ, ನೀನೇ ಸಕಲ, ನಿನ್ನಿಂದಲೇ ಎಲ್ಲ, ನಿನ್ನ ದರ್ಶನ ಪಡೆದ